निर्दोतकलिलात्मनि सालोकानां त्रैलोकानां यद्विद्या दर्पणायते। देवादिदेव पार्श्वनाथ भगवान की जय। देवादिदेव शांतिनाथ भगवान की जय। अंतिम शासनायक महावीर भगवान की जय। 24 भगवान की जय। आचार्य भगवान कुंद कुंद भगवान की जय। संत शिरोमणि समाधि सम्राट आचार्य गुरुदेव विद्यासागर मुनि महाराज की जय। परम पूज्य आचार्य गुरुदेव आर्जव सागर मुनि महाराज की जय। अहिंसा परमो धर्म की जय। सागर मुनि महाराज की जय। ಧರ್ಮಾತ್ಮ ಬಂಧುಗಳೇ, ಸಂಸಾರದಲ್ಲಿ ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದು ಜೀವಿಯ ಕಲ್ಯಾಣ ಮಾಡುವಂಥ ಧರ್ಮ ಬಂಧುಗಳೇ. ಸಂಸಾರದಲ್ಲಿ ಜೀವಿಗಳಿಗೆ ಎಲ್ಲವೂ ಸಹ ಪ್ರಾಪ್ತವಾಗ್ತದೆ, ಆದರೆ ಧರ್ಮ ಮಾತ್ರ ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದು. ನಿಮಿತ್ತಗಳು ಯಾವಾಗ ಜೀವಿಯ ಭವಿತವತ್ವದ ಉದಯ ಆಗ್ತದೆ, ಆಗ ಜೀವಿಗೆ ಕಲ್ಯಾಣವನ್ನು ಮಾಡ್ತಕ್ಕಂಥ ಧರ್ಮದ ನಿಮಿತ್ತಗಳು ಪ್ರಾಪ್ತವಾಗ್ತವೆ. ನಿಮಿತ್ತಗಳು ಪ್ರಾಪ್ತವಾದಾಗ ಉಪಾದಾನ ಕಲ್ಯಾಣವಾಗುವಂಥ ಸಮಯ ನಿಕಟವರ್ತಿ ಆದಾಗ ಜಾಗೃತವಾಗ್ತದೆ ಬಂಧುಗಳು. ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದು ಸಂಸಾರದಲ್ಲಿ ಜೀವಿಗಳಿಗೆ ಧರ್ಮ. ಧರ್ಮ ಎಂದು ಯಾವುದಕ್ಕೆ ಹೇಳ್ತಾರೆ? ವಸ್ತು ಸ್ವಭಾವೋ ಧರ್ಮೋ. ವಸ್ತುವಿನ ಸ್ವಭಾವ ಧರ್ಮವಿದೆ. ಜೀವದ ಸ್ವಭಾವ ಜ್ಞಾನ ದರ್ಶನ ಚೈತನ್ಯವಾದಂಥ ಗುಣಗಳಿದ್ದಾವೆ. ಈ ಗುಣಗಳನ್ನು ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದು ಧರ್ಮದಿಂದ ಮಾತ್ರ ಪ್ರಾಪ್ತವಾಗ್ತದೆ. ಧರ್ಮ ಎಲ್ಲಿ ತನಕ ಪ್ರಾಪ್ತವಾಗಲ್ಲ ಅಲ್ಲಿಯ ತನಕ ನಿಜವಾದ ಗುಣಗಳ ಉಪಲಬ್ಧಿ ಆಗಲ್ಲ. ತಾವೆಲ್ಲರೂ ಸಹ ಬಹು ಪುಣ್ಯಶಾಲಿಗಳಾಗಿದ್ರಿ. ಜಿನವಾಣಿಯನ್ನು ಕೇಳುವಂಥ ಮತ್ತು ಜಿನಧರ್ಮದಲ್ಲಿ ಶ್ರದ್ಧೆಯನ್ನು ಮಾಡಿ ತಾವು ಜಿನವಾಣಿಯನ್ನು ತಿಳಿದುಕೊಳ್ತಕ್ಕಂಥ ಕಾರ್ಯಕ್ಕೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ವ್ಯಯ ಮಾಡ್ತಿದ್ರು. ಯಾರ ಸಮಯದ ಸಾರ್ಥಕತೆಯಾಗ್ತದೆ ಸಂಸಾರದಲ್ಲಿ? ಯಾರು ಸಣ್ಣ ಮಾರ್ಗದಲ್ಲಿ ಹೋಗುವಂಥ ಸಮೀಚೀನವಾದಂಥ ಜ್ಞಾನದ ಉಪಲಬ್ಧಿ ಆಗ್ತದೆ ಮತ್ತು ಜ್ಞಾನ ದರ್ಶನ ಚಾರಿತ್ರವನ್ನು ಪಾಲನೆ ಮಾಡುವುದರಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯಯ ಮಾಡ್ತಾರೆ. ಅಂಥ ಸಂಸಾರಿ ಜೀವಿಗಳ ಸಮಯ ಸಾರ್ಥಕತೆಯಾಗ್ತದೆ. ಉಳಿದವರ ಜೀವನದ ಸಮಯ ವ್ಯರ್ಥವಾಗಿ ಹೋಗ್ತದೆ, ಯಾವುದೇ ಮೌಲ್ಯವಿಲ್ಲ. ಸತತವಾದ ಪುರುಷಾರ್ಥವನ್ನು ಮಾಡಿ ಭವ್ಯಾತ್ಮರಾದವರು ಧರ್ಮವನ್ನು ಮಾಡಬೇಕು. ಧರ್ಮ ಎರಡು ಪ್ರಕಾರ ಹೇಳಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಶ್ರವಣ ಧರ್ಮ, ಇನ್ನೊಂದು ಶ್ರಾವಕ ಧರ್ಮ. ಶ್ರವಣ ಧರ್ಮವಂತೂ ಕಠಿಣವಾದಂಥದ್ದಿದೆ. ಇದು ಕತ್ತಿಯ ಮೇಲೆ ನಡೆದ ಹಾಗೆಯೇ ಯಾವುದೇ ರೀತಿಯಾದಂಥ ಸಂಜೂತ ಇಲ್ಲ. ಶ್ರವಣ ಮಾರ್ಗದಲ್ಲಿ ಸಂಜೂತ ಇಲ್ಲ. ಇಲ್ಲಿ
ತೀರ್ಥಂಕರರು ಶ್ರಮಣ ಧರ್ಮದ ಯಾವ ರೀತಿಯಾದಂಥ ಬೋಧನೆಯನ್ನು ಮಾಡಿದ್ದಾರೆ ಮತ್ತು ತೀರ್ಥಂಕರರು ಯಾವ ರೀತಿಯಾಗಿ ಶ್ರಮಣ ಧರ್ಮವನ್ನು ಆಚರಣೆಯನ್ನು ಮಾಡಿದ್ದಾರೆ ಮತ್ತು ಯಾವ ಮಾರ್ಗದಲ್ಲಿ ಹೋಗಿದ್ದಾರೆ, ಆ ಮಾರ್ಗದಲ್ಲಿ ನಿರ್ಭಯವಾಗಿ ನಿಸ್ಸಂಕವಾಗಿ ಹಾಗೆ ನಿಶ್ಚಿತವಾದಂಥ ಮನಸ್ಸಿನಿಂದ ವಚನದಿಂದ ಕಾಯದಿಂದ ದೃಢವಾಗಿ ಹೋಗುವಂಥದ್ದೇ ಇದು ಶ್ರಮಣ ಧರ್ಮ. ಆದರೆ ಶ್ರಾವಕರ ಧರ್ಮ ಶಕ್ತಿ ಇರುವಷ್ಟು ತ್ಯಾಗ, ತಪಸ್ಯ, ದಾನ, ಪೂಜಾದಿ ಕಾರ್ಯಗಳನ್ನು ಮಾಡುವುದರೊಂದಿಗೆ ಶ್ರಮಣ ಧರ್ಮದ ಶ್ರದ್ಧೆಯನ್ನು ಮಾಡ್ತಾ ಶ್ರಮಣರಾಗುವಂಥ ಭಾವವನ್ನು ಮಾಡ್ತಾ ಸಂಸಾರದಿಂದ ಉದಾಸೀನರಾಗಿ ಹಾಗೆ ಪಂಚೇಂದ್ರಿಯ ವಿಷಯಗಳಿಂದ ಉದಾಸೀನರಾಗಿ ಸದಾಕಾಲ ಪಾಪದಿಂದ ಭಯಭೀತರಾಗಿ ಸಂಸಾರ ದುಃಖದಿಂದ ಭಯವುಳ್ಳವರಾಗಿ ಭೋಗ ರೋಗಕ್ಕೆ ಕಾರಣವಾದಂಥದ್ದಿದೆ ಎನ್ನುವುದನ್ನು ಅದರ ಭೋಗವನ್ನು ತ್ಯಾಗ ಮಾಡಿಲ್ಲ. ಆದರೆ ಇದು ರೋಗಕ್ಕೆ ಕಾರಣವಿದೆ ಎನ್ನುವಂಥ ಶ್ರದ್ಧೆಯನ್ನು ಮಾಡಿ ಶಕ್ತಿ ಇರುವಷ್ಟನ್ನು ಶ್ರಾವಕ ಧರ್ಮವನ್ನು ಪಾಲನೆ ಮಾಡುವುದರಿಂದ ಪರಂಪರದಿಂದ ಶ್ರಮಣ ಧರ್ಮದ ಪ್ರಾಪ್ತಿಯಾಗುತ್ತದೆ. ಶ್ರಮಣರಾಗದೆ ಯಾರೂ ಸಹ ಮೋಕ್ಷಕ್ಕೆ ಹೋಗಲಿಕ್ಕಾಗೋಲ್ಲ. ಹಿಂದೂ ಹೋಗಿಲ್ಲ, ಹಿಂದೂ ಸಹ ಮುಂದೂ ಸಹ ಯಾರೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಶ್ರಮಣರಾಗಲೇಬೇಕು. ಆದರೆ ಶ್ರಮಣತ್ವ ಅಂತರಂಗ ಮತ್ತು ಬಹಿರಂಗವಾಗಿ, ವ್ಯವಹಾರ ಮತ್ತು ನಿಶ್ಚಯದಲ್ಲಿ ಯಾರು ತನಿರವಾಗಿ ಸದಾಕಾಲ 12 ಪ್ರಕಾರದ ತಪಸ್ಯವನ್ನು ಮಾಡ್ತಾ ಯಾರು ಅದರಲ್ಲಿ ಮುಂದೆ ಹೋಗ್ತಾ ಇರ್ತಾರೆ ಅಂಥವರಿಗೆ ಒಂದು ದಿವಸ ನಿಜವಾದಂಥ ಮೋಕ್ಷ ಪ್ರಾಪ್ತವಾಗ್ತದೆ. ಕೇವಲ ಶ್ರಮಣತ್ವವನ್ನು ಶ್ರಮಣರಾದ ತಕ್ಷಣವೇ ಮೋಕ್ಷ ಇಲ್ಲ, ಶ್ರಮಣರ ಆಗದೇನೂ ಮೋಕ್ಷ ಇಲ್ಲ. ಶ್ರಮಣ ಆಗಲೇಬೇಕು. ತಾವೆಲ್ಲರೂ ಸಂಸಾರದ ಪಾರಾಗಬೇಕು. ಭಗವಂತರು ಪ್ರಾಪ್ತ ಮಾಡಿಕೊಂಡಂಥ ನಿಜವಾದ ಗುಣಗಳನ್ನು ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ಬಲಾದಿ ಅನಂತಾನಂತ ಗುಣಗಳನ್ನು ಪ್ರಾಪ್ತ ಮಾಡಿಕೊಳ್ಬೇಕಂದ್ರೆ ಶ್ರಮಣರಾಗಲೇಬೇಕು. ಏನಾಗಬೇಕು? ಶ್ರಮಣರಾಗಲಿ ಅನಿವಾರ್ಯವಾಗಿ. ಆದರೆ ಇಂದು ಶ್ರಮಣರಾಗಲಿಕ್ಕೆ ಅಥವಾ ಶ್ರಮಣಿಯಾಗಲಿಕ್ಕೆ ಆಗದೇ ಇದ್ದರೆ ಶ್ರದ್ಧೆಯನ್ನು ಮಾಡ್ತಾ ಮೋಕ್ಷ ಮಾರ್ಗ ದರ್ಶನ ಜ್ಞಾನ ಚಾರಿತ್ರ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಮೋಕ್ಷ ಮಾರ್ಗವಿದೆ, ಅನ್ಯತಾ ಇಲ್ಲ ಎನ್ನುವಂಥ ಶ್ರದ್ಧೆಯನ್ನು ಮಾಡಿ ತಾವು ಸಮ್ಯಕ್ ದರ್ಶನ ಮತ್ತು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು, ಸಮ್ಯಕ್ ದೃಷ್ಟಿ ಆಗಬಹುದು. ಆದರೆ ಚಾರಿತ್ರವನ್ನು ಪಾಲನೆ ಮಾಡಲಿಕ್ಕೆ ಆಗದೇ ಇದ್ರೂ ಸಹ ಅವಿರತ ಸಮ್ಯಕ್ ದೃಷ್ಟಿ, ವ್ರತ ನಿಯಮಗಳನ್ನು ಪಾಲನೆ ಮಾಡದೇ ದೃಢವಾದ ಸಮ್ಯಕ್ ದೃಷ್ಟಿಯಾಗಿದ್ದರೆ ಮುಂದೊಂದು ದಿವಸ ಮೋಕ್ಷ ಮಾರ್ಗ ನಿಮಗೆ ಪ್ರಾಪ್ತವಾಗ್ತದೆ. ಆದರೆ ಸಮ್ಯಕ್ ದರ್ಶನ ಇಲ್ಲದೆ ಮುನಿಯಾಗಿಯೂ ಸಾಧ್ವಿಯಾಗಿಯೂ ಯಾವುದೇ ಮೋಕ್ಷದ ಪ್ರಾಪ್ತಿಯಾಗಲ್ಲ. ಸಮ್ಯಕ್ತು ಯಾವಾಗ ಪ್ರಾಪ್ತವಾಗ್ತದೆ ಆಗಲೇ ಮೋಕ್ಷ ಮಾರ್ಗ ಪ್ರಶಸ್ತವಾಗ್ತದೆ. ಮುನಿರ ಭಾಗದಲ್ಲಿ ಜಿನ ಸಾಮಕ ಸಂಸ್ಕಾರ ಶಿಬಿರಗಳನ್ನು, ಅಂದರೆ ಆತ್ಮನಿಗೆ ಸಂಸ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂಥ, ಆತ್ಮನು ಭಗವಂತನಾಗ್ತಕ್ಕಂಥ ಒಂದು ಸಂಸ್ಕಾರಗಳನ್ನು ಜಿನವಾಣಿಯಿಂದ ಮಾತ್ರ ಸಾಧ್ಯವಾಗ್ತದೆ, ಜನವಾಣಿಯಿಂದ ಅಲ್ಲ. ಜಿನೇಂದ್ರ ಭಗವಂತರ ವಾಣಿಯನ್ನು ಕೇಳ್ತಕ್ಕಂಥ ಮತ್ತು ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ
ಯಾವಾಗ ನಿಮಿತ್ತ ಪ್ರಾಪ್ತವಾಗ್ತದೆ ಆಗಲೇ ಜೀವಿಯ ಕಲ್ಯಾಣವಾಗಲಿಕ್ಕೆ ಸಾಧ್ಯ. ತಾವಂತೂ ಮನುಷ್ಯರಿದ್ದೀರಿ, ಉತ್ತಮ ಕುಲದಲ್ಲಿ ಜನ್ಮವನ್ನು ಪಡೆದವರಿದ್ದೀರಿ ಮತ್ತು ಸದ್ಬುದ್ಧಿ ಉಳ್ಳವರಿದ್ದೀರಿ. ಆದರೆ ಚಾರಣ ವೃದ್ಧಿದಾರಿ ಮುನಿ ಮಹಾರಾಜರು ಎರಡೆರಡು ಜನ ಒಂದು ತಿರ್ಯಂಚ ಪ್ರಾಣಿಗೆ ಉಪದೇಶ ಮಾಡಲಿಕ್ಕೆ ಬರ್ತಾರೆ. ತಿರ್ಯಂಚಕ್ಕೆ ಸಿಂಹ ಪರ್ಯಾಯದಲ್ಲಿ ಇರ್ತದೆ ಒಂದು ಜೀವ. ಆ ಜೀವಕ್ಕೆ ಉಪದೇಶವನ್ನು ಮಾಡಲಿಕ್ಕಾಗಿ ಭಯಂಕರವಾದಂಥ ಕಾಡಿನ ಮಧ್ಯದಲ್ಲಿ ಆ ಸಿಂಹವು ಜಿಂಕೆಯನ್ನು ಭಕ್ಷಣೆಯನ್ನು ಮಾಡಿ ಅದರಂಥ ಬಿಸಿಯಾದಂಥ ರಕ್ತ ಮಾಂಸಗಳನ್ನು ಸೇವನೆ ಮಾಡುವುದರಲ್ಲಿ ಇಷ್ಟು ತನಿಲಾಗಿರುತ್ತದೆ ಜೀವ. ಇಂದ್ರಿಯ ವಾಸನೆಯಲ್ಲಿ ಆ ಸಮಯದಲ್ಲಿ ವಿಧೇಯ ಕ್ಷೇತ್ರದಲ್ಲಿರ್ತಕ್ಕಂಥ ತೀರ್ಥಂಕರ ಮುಖದಿಂದ ಹೊರಟಿರ್ತಕ್ಕಂಥ ವಾಣಿಯನ್ನು ಕೇಳಿ ಚಾರಣವೃತ್ತಿ ಮುನಿ ಮಹಾರಾಜರು ಆ ಜೀವಕ್ಕೆ ಉಪದೇಶ ಮಾಡಲಿಕ್ಕೆ ಬರ್ತಾರೆ. ಆ ಉಪದೇಶವನ್ನು ಕೇಳಿ ಆದರೆ ತಿರ್ಯಂಚ ಪ್ರಾಣಿಗೆ ಉಪದೇಶ ಮಾಡಲಿಕ್ಕೆ ಚಾರಣವೃತ್ತಿ ಮುನಿ ಮಹಾರಾಜರು ಅವಶ್ಯವಾಗಿ ಒಂದು ಉಪದೇಶ ಮಾಡ್ತಾರೆ. ಆದರೆ ಆ ತಿರ್ಯಂಚ ತಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಂಡು ಅದನ್ನು ಉಪದೇಶವನ್ನು ಆಲಿಸಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆ. ಆದರೆ ತಾವು ಮನುಷ್ಯರಿದ್ದೀರಿ. ಆ ತಿರ್ಯಂಚ ಮುಂದೆ ಹೋಗಿ ತೀರ್ಥಂಕರ ಆಗ್ತದೆ. ತೀರ್ಥಂಕರಾಗಿ ತೀರ್ಥದ ಪ್ರವರ್ತನೆಯನ್ನು ಮಾಡಿ ಜಗತ್ತಿನ ಭವ್ಯ ಜೀವಿಗಳನ್ನು ಉದ್ಧಾರವನ್ನು ಮಾಡಿ ಮೋಹಂಧಕಾರಗಳನ್ನು ದೂರ ಮಾಡಿ ಆ ತೀರ್ಥಂಕರಾದಂಥ ಜೀವ ಮೋಕ್ಷಕ್ಕೆ ಹೋಗ್ತದೆ. ಮುಂದೆ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ತೀರ್ಥಂಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳು ಸಾಧ್ಯ ಇಲ್ಲ. ಯಾಕ ಸಾಧ್ಯ ಇಲ್ಲ? ತಿರ್ಯಂಚ ಪ್ರಾಣಿ ಸಿಂಹ ತೀರ್ಥಂಕರಾಗಿದೆ ಹೋಗಿ ಮುಂದೆ ಅಂದರೆ ನೀವು ಮನುಷ್ಯರಿದ್ದೀರಿ, ಅವಶ್ಯವಾಗಿ ತೀರ್ಥಂಕರ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ತೀರ್ಥಂಕರ ವಾಣಿಯನ್ನು ಕೇಳುವುದರಿಂದ, ತೀರ್ಥಂಕರರು ಹೇಳಿದಂಥ ಧರ್ಮವನ್ನು ಗ್ರಹಣೆ ಮಾಡುವುದರಿಂದ ನಿಶ್ಚಿತವಾಗಿ ನೀವು ಸಹ ತೀರ್ಥಂಕರಾಗ್ತೀರಿ. ಧರ್ಮವೆಂದೂ ಸಹ ವ್ಯರ್ಥವಾಗಲ್ಲ. ಜಿನ ಧರ್ಮವನ್ನು ಯಾರು ಗ್ರಹಣೆಯನ್ನು ಮಾಡ್ತಾರೆ, ಜಿನ ಧರ್ಮವನ್ನು ಯಾರು ಅನುಕರಣೆಯನ್ನು ಮಾಡ್ತಾರೆ, ಅಂಥ ಧರ್ಮಾತ್ಮರ ಧರ್ಮ ವ್ಯರ್ಥವಾಗಲ್ಲ. ಮುಂದೆ ಆ ಧರ್ಮದ ಫಲದಿಂದಲೇ ಅವರು ಅರಿಹಂತ ಪದವನ್ನು ಪ್ರಾಪ್ತ ಮಾಡಿಕೊಳ್ತಾರೆ ಮತ್ತು ಸಿದ್ಧ ಪದ ಪ್ರಾಪ್ತವಾಗ್ತದೆ. ಅಂಥ ಒಂದು ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗಿ ತಾವೆಲ್ಲರೂ ಸಾವಕ ಸಂಸ್ಕಾರ ಶಿಬಿರದಲ್ಲಿ ಬಂದು ತಾವು ಗ್ರಹಣೆಯನ್ನು ಮಾಡ್ತಾ ಇದ್ದೀರಿ. ತಮ್ಮ ಭವಿತವತ್ವ ತೀವ್ರವಾದ ಉದಯ ಇದೆ. ಏನಿದೆ? ತೀವ್ರವಾದಂಥ ಉದಯ ಇದೆ. ನಿಮಿತ್ತಿಗಳು ಪ್ರಾಪ್ತವಾಗಿದೆ. ಜಿನೇಂದ್ರ ಭಗವಂತರ ಧರ್ಮವನ್ನು ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಸಿಂಹ ಯಾರಾಗಿದ್ರು? ಮಹಾವೀರರಾಗಿದ್ರು. ಏನಾಗಿದ್ರು? ಮಹಾವೀರರ ಆತ್ಮ. ಆದರೆ ಅದಕ್ಕೂ ಪೂರ್ವದಲ್ಲಿ ಅವರು ಮುನಿನೂ ಆಗಿದ್ರು. ಯುಗದ ಆದಿಯಲ್ಲಿ ಆದಿನಾಥರು ದೀಕ್ಷೆಯನ್ನು ಧಾರಣೆ ಮಾಡಿದಾಗ ಆದಿನಾಥರೊಂದಿಗೆ ಮೋಹವುಳ್ಳಂಥ 4,000 ರಾಜರು ದೀಕ್ಷೆಯನ್ನು ಧಾರಣೆ ಮಾಡಿದರು. ಆಗ ಅವರೊಂದಿಗೆ ಭರತ ಚಕ್ರವರ್ತಿಯ ಮಗ ಅಂದರೆ ಆದಿನಾಥರ ಮೊಮ್ಮಗ ಮರೀಚಿ ಎನ್ನುವಂಥ ಹೆಸರಿತ್ತು.
ಆತನು ಸಹ ದೀಕ್ಷೆಯನ್ನು ಧಾರಣೆ ಮಾಡ್ತಿದ್ದ. ದೀಕ್ಷೆಯನ್ನು ಧಾರಣೆ ಮಾಡಿ ಆದರೆ ಪರಿಚಯಗಳನ್ನು ಸಹನ ಮಾಡಿಕೊಳ್ಳಲಾಗದೆ ಮುನಿವ್ರತವನ್ನು, ಕಠಿಣವಾದಂಥ ಮುನಿವ್ರತವನ್ನು ಪಾಲನೆ ಮಾಡಿಕೊಳ್ಳಲಾಗದೆ ಧರ್ಮದಿಂದ ಚ್ಯುತನಾಗಿ ಅವರು ಅನ್ಯ ಮಾರ್ಗದ ಅನುಕರಣೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಮರೀಚನೂ ಇದ್ದರು. ಆದಿನಾಥರು ದೀಕ್ಷೆಯನ್ನು ಧಾರಣೆ ಮಾಡಿದ ಮೇಲೆ 6 ತಿಂಗಳ ಉಪವಾಸವನ್ನು ಮಾಡ್ತಾರೆ ಮತ್ತು 6 ತಿಂಗಳ ಮುಗಿದ ಮೇಲೆ ಯುಗದ ಆದಿಯಲ್ಲಿ ಆದಿನಾಥರು ಆಹಾರವನ್ನು ಗ್ರಹಣೆ ಮಾಡಲು ಅವರು ಶ್ರಾವಕರ ಮನೆಗೆ ಬರ್ತಾರೆ. ತೀರ್ಥಂಕರರು ದೀಕ್ಷೆಯನ್ನು ಧಾರಣೆ ಮಾಡಿ ತೀರ್ಥದ ಪ್ರವರ್ತನೆಯನ್ನು ಮಾಡಲೇಬೇಕು ಅವಶ್ಯವಾಗಿ. ತೀರ್ಥಂಕರರು ಆಹಾರವನ್ನು ಮಾಡದೆ ಕೇವಲ ಜ್ಞಾನ ಪ್ರಾಪ್ತವಾಗೋಲ್ಲ. ಬೇರೆ ಕೇವಲಿಗಳಾದರೆ ಬೇರೆಯವರಿಗೆ ಆಗ್ತದೆ, ಆದರೆ ತೀರ್ಥಂಕರಿಗೆ ಆಗೋಲ್ಲ. ಅವರು ಆಹಾರವನ್ನು ಒಂದು ಆಹಾರವರು ಮಾಡೇ ಮಾಡ್ತಾರೋ ಅವಶ್ಯವಾಗಿ. ಇದು ಅವರ ನಿಯೋಗ ಇರುತ್ತದೆ. ಆಹಾರವಾದರೆ ಅವರು ಕೇವಲ ಜ್ಞಾನ ಆಗೋಲ್ಲ. ತೀರ್ಥ ಪ್ರವರ್ತನೆ ಮಾಡಬೇಕಲ್ಲ. ಮುಂಬರುವಂತಹ ಜೀವಿಗಳಿಗೆ ತೀರ್ಥ ಯಾವ ರೀತಿ ಇದೆ, ದಾನ ತೀರ್ಥ, ಧರ್ಮ ತೀರ್ಥ ಆದಿಗಳ ಯಾವ ರೀತಿಯಾದಂಥ ಉದ್ಧಾರವಾಗಬೇಕು ಅಂತೇಳಿ ಸ್ವತಃ ಅವರು ದಾನ ತೀರ್ಥದ ಪ್ರವರ್ತನೆ ಮಾಡಿಸ್ತಾರೆ. ಅದಕ್ಕಾಗಿ ದಾನವನ್ನು ಗ್ರಹಣೆ ಮಾಡಲಿಕ್ಕಾಗಿ ದಾತಾರನ ಮನೆ ಬಾಗಿಲಿಗೆ ಹೋಗ್ತಾರೆ. ಪ್ರತಿದಿನವೂ ಸಹ ಆಹಾರದ ವೇಳೆಯಲ್ಲಿ ಆಹಾರಕ್ಕಾಗಿ ಎಡ್ತಿದ್ರು. ಎದ್ದು ಶ್ರಾವಕರ ಮನೆಗೆ ಪ್ರತಿದಿನ ಹೋಗ್ತಿದ್ರು. ಹೋಗಿ ಆದರೆ ಆಹಾರ ಸಿಗ್ತಾ ಇರಲಿಲ್ಲ. ಎಷ್ಟು ದಿವಸ ಆಹಾರ ಆಗಲಿಲ್ಲ ಅವರಿಗೆ? ಎಷ್ಟು ದಿವಸ ಆಗಲಿಲ್ಲ ಅವರಿಗೆ? 13 ತಿಂಗಳು 8 ದಿನ. ಎಷ್ಟು ದಿವಸ? 13 ತಿಂಗಳು 8 ದಿನ. ಹಾಗೆ 7 ತಿಂಗಳ 13 ದಿನ. 13 ದಿನ. 13 ದಿನ. ಎಷ್ಟು ದಿವಸ? 7 ತಿಂಗಳ 13 ದಿವಸ ಅವರಿಗೆ ಆಹಾರ ಆಗಲಿಲ್ಲ. 8 ದಿವಸ, 7 ದಿವಸ, 13. ಅವರು ಪ್ರತಿದಿನವೂ ಸಹ ಆಹಾರಕ್ಕೆ ಹೋಗ್ತಿದ್ರು, ಆದರೆ ಆಹಾರ ಆಗ್ತಾ ಇರಲಿಲ್ಲ. ಹಾಗೆ ವಿಹಾರವನ್ನು ಮಾಡ್ತಿದ್ರು. ಎಲ್ಲ ಆಹಾರ ಆಗಲಿಲ್ಲ, ಇನ್ನೊಂದು ಊರಿಗೆ ಹೋಗ್ತಿದ್ರು. ಹಾಗೆ ವಿಹಾರ ಮಾಡ್ತಾ ಮಾಡ್ತಾ ಎಲ್ಲಿ ಬರ್ತಾರೆ? ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರದಲ್ಲಿ ರಾಜ ಯಾರಿರ್ತಾರೆ? ಶ್ರೇಯಾಂಸ ಮತ್ತು ಸೋಮರಾಜ. ಇವರು ರಾಜ್ಯವನ್ನ ಆಳ್ತಾ ಇರ್ತಾರೆ. ಅಣ್ಣ ತಮ್ಮಂದಿರು ಇವರ ಮನೆಗೆ ಬಂದಾಗ ಜಾತಿ ಸ್ವರಣೆ ಆಗ್ತದೆ. ಅವರಿಗೆ ಪೂರ್ವಜನ್ಮದ ಜಾತಿ ಸ್ವರಣೆ. ಶ್ರೇಯಾಂಸ ರಾಜ ಮತ್ತು ಸೋಮರಾಜರಿಬ್ಬರೂ ಸಹ ಪರಿವಾರ ಸಮೇತವಾಗಿ ಅವರು ಮುನಿಗಳಿಗೆ ಆಹಾರ ದಾನವನ್ನು ಮಾಡ್ತಾರೆ. ಇಕ್ಷುರಸದ ಆಹಾರವಾಗ್ತದೆ. ಅಂದರೆ ಕಬ್ಬಿನ ಹಾಲನ್ನು ಅವರು ಪ್ರಾಶುಕವಾಗಿ ಅರೆದು ತಮಗಾಗಿ ತಯಾರಿ ಮಾಡಿ ಇಟ್ಕೊಂಡಿರ್ತಾರೆ, ರೆಡಿಯಾಗಿರ್ತದೆ. ಇದು ಯೋಗ್ಯವಾಗಿದೆ ತಿಳಿದು ನವದಾ ಭಕ್ತಿಪೂರ್ವಕವಾಗಿ ಅವರ ಮುನಿಗಳಿಗೆ ಆಹಾರವನ್ನು ಕೊಡ್ತಾರೆ. ಅಂದರೆ ಅಲ್ಲಿಯ ತನಕ ಯುಗದ ಆದಿಯಲ್ಲಿ ಯಾರಿಗೂ ಸಹ ನವದಾ ಭಕ್ತಿಯ ವಿಧಿ ಗೊತ್ತಿರಲಿಲ್ಲ. ಆದಿನಾಥ ಮುನೀಶ್ವರರು ಶ್ರಾವಕರ ಮನೆಯ ಮುಂಭಾಗಿಲಿಗೆ ಬಂದಾಗ ಅವರು ಬೇರೆ ಬೇರೆ ವಸ್ತುಗಳನ್ನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಕನ್ಯೆಯರನ್ನು ಸಮರ್ಪಣೆ ಮಾಡ್ತಾರೆ, ಧಾನ್ಯವನ್ನು ಸಮರ್ಪಣೆ ಮಾಡ್ತಾರೆ, ವಸ್ತ್ರವನ್ನು ಸಮರ್ಪಣೆ ಮಾಡ್ತಾರೆ, ಹಾರಾದಿ ಮುಕುಟಾದಿಗಳನ್ನು ಸಮರ್ಪಣೆ ಮಾಡ್ತಾರೆ ಅವರಿಗೆ. ಇನ್ನೇ ಬೇರೆ ಬೇರೆ ವಸ್ತುಗಳನ್ನು ಅವರಿಗೆ ಪರಿಗ್ರಹಗಳನ್ನು ಆದಿಯನ್ನು ಅವರ ಮುಂದೆ ಇಟ್ಟು ಅವರಿಗೆ ಸ್ವೀಕಾರ ಮಾಡಿ ಪ್ರಭುಗಳೇ ಅಂತ ಹೇಳ್ತಾರೆ. ಆದರೆ ಆದಿನಾಥರೆಲ್ಲವನ್ನು ನೋಡ್ತಾ ಹೋಗ್ತಾ ಇರ್ತಾರೆ. ಆದರೆ ಯಾರೊಂದಿಗೂ ಸಹ ಅವರು ಏನನ್ನೂ ಮಾತನಾಡಲ್ಲ.
ತೀರ್ಥಂಕರು ವಿಶೇಷ. ತೀರ್ಥಂಕರು ದೀಕ್ಷೆಯನ್ನು ಧಾರಣೆ ಮಾಡಿದ ಮೇಲೆ ಮೌನವಾಗಿರುತ್ತಾರೆ. ಕೇವಲ ಜ್ಞಾನ ಪ್ರಾಪ್ತವಾಗುವ ತನಕನೂ ಸಹ ಮೌನವಾಗಿ ಇರ್ತಾರೆ ಅವರು. ಆದರೆ ಯಾರೊಂದಿಗೂ ಮಾತನಾಡೋಲ್ಲ. ಯಾರು ಏನಾದರೂ ಮಾಡಲಿ. 4,000 ಜನ ರಾಜರು ದೀಕ್ಷೆಯನ್ನು ಧಾರಣೆ ಮಾಡಿದರು. ದೀಕ್ಷೆಯನ್ನು ಬಿಟ್ಟು ಅನ್ಯ ಆಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮನುಷ್ಯ ಬಂದಾಗ ಸಹಿಚ್ಛವಾಗಿ ಎಲ್ಲರೂ ಪ್ರವೃತ್ತಿಯನ್ನು ಮಾಡ್ತಾ ಇದ್ರು. ಆದರೆ ಆ ದಿನ ಯಾರೊಂದಿಗೂ ಏನನ್ನು ಮಾತನಾಡ್ತಾ ಇರಲಿಲ್ಲ. ಯಾರ ಮನೆಗೆ ಆಹಾರಕ್ಕಾಗಿ ಹೋದಾಗ ಶ್ರಾವಕರು ನಾನಾ ಪ್ರಕಾರದ ಚೇಷ್ಟೆಗಳನ್ನು ಮಾಡ್ತಿದ್ರು. ಆದರೆ ನಾನಾ ಪ್ರಕಾರವಾದಂಥ ವಿಧಿವಿಧಾನಗಳನ್ನು ತಿಳಿಯದೆ ಅವರು ಉಲ್ಟಾ ಸೊರಟ ಎಲ್ಲವನ್ನು ಮಾಡ್ತಿದ್ರು. ಆದರೆ ಆದಿನಾಥರು ಏನನ್ನೂ ಸಹ ಮಾತನಾಡದೆ ಮೌನವಾಗಿ ಮುಂದುವರಿತಿದ್ರು. ಇದೇ ರೀತಿ ಅವರಿಗೆ 7 ತಿಂಗಳ 13 ದಿವಸಕ್ಕೆ ಅವರಿಗೇನಾಗ್ತದೆ, ಆಹಾರವಾಗ್ತದೆ. ಆ ದಿವಸ ದಾನ ತೀರ್ಥದ ಪ್ರವರ್ತನೆ ಪ್ರಾರಂಭವಾಗ್ತದೆ. ಅಲ್ಲಿಯ ತನಕ ಯುಗದ ಆದಿಯಲ್ಲಿರ್ತಕ್ಕಂಥ ಎಲ್ಲ ಶ್ರಾವಕರಿಗೆ ದಾನ ಅಂತರಾಯ ಕರ್ಮದ ಉದಯ ಇತ್ತು. ಅವರಿಗೆ ದಾನ ಮಾಡಲಿಕ್ಕೆ ವಿಧಿ ಗೊತ್ತಿರಲಿಲ್ಲ, ನವದಾಭಕ್ತಿ ಗೊತ್ತಿರಲಿಲ್ಲ. ಹಾಗಾಗಿ ಇವರು ಯಾರು ದಾನವನ್ನು ಮಾಡ್ತಾ ಇರಲಿಲ್ಲ. ಮತ್ತು ಆದಿನಾಥರೇ ಮುನೀಶ್ವರರಿಗೆ ಅವರಿಗೆ ಲಾಭಂತರಾಯ ಕರ್ಮದ ಉದಯ ಇತ್ತು. ಕೆಲವು ಬಹುಗಳ ಹಿಂದೆ ಅವರು ಕರ್ಮವನ್ನು ಮಾಡಿದ ಬಂಧುಗಳೇ ಎಲ್ಲೂ ಸಹ ನಿಷ್ಫಲವಾಗಲ್ಲ. ಕರ್ಮ ಒಂದೇ ನಿರ್ಜನ ಆಗಬೇಕು, ಕ್ಷಯ ಆಗಬೇಕು, ಅಥವಾ ಫಲವನ್ನು ಕೊಡಬೇಕು, ಅಥವಾ ಬೇರೆ ಏನಾಗಲ್ಲ. ಕರ್ಮವನ್ನು ಬಂಧ ಮಾಡಿಕೊಡಿದರೆ ಕರ್ಮ ನಿರ್ಜನವೂ ಆಗ್ತದೆ, ಕ್ಷಯವಾಗೂ ನಷ್ಟವಾಗೂ ಹೋಗ್ತದೆ. ಕರ್ಮ ಅನ್ನುವಂಥ ಬೀಜ, ಆ ಬೀಜ ನಷ್ಟ ಆಗು ಹೋಗ್ಬೋದು. ತಪಸ್ಯವನ್ನು ಮಾಡೋದರಿಂದ, ಹಾಗೆ ಸಮೀಚೀನವಾದಂಥ ತಪಸ್ಯದಿಂದ ಆ ಬೀಜ ನಷ್ಟವಾಗ್ಬೋದು. ಇನ್ನು ಕೆಲವು ನಿಗದಿ ನಿಕಾಚಿತ ಕರ್ಮಗಳಿರ್ತದೆ. ಈ ಕರ್ಮಗಳು ನಷ್ಟವಾಗಲ್ಲ, ಇವು ಫಲವನ್ನು ಕೊಟ್ಟೇ ಹೋಗ್ತದೆ. ಯಾವ್ಯಾವ ಕರ್ಮದ ಆದರೆ ಎಲ್ಲ ಕರ್ಮಗಳು ಸಹ ಜಿನೇಂದ್ರ ಭಗವಂತರ ದರ್ಶನ ಪೂಜಾದಿಗಳನ್ನು ಮಾಡುವುದರಿಂದ ಏನಾಗ್ತದೆ, ನಷ್ಟವಾಗ್ತದೆ. ಆದರೆ ನಿಗದಿ ಕರ್ಮಗಳು ಕೆಲವೊಂದು ಹಾಗೆ ಉಳಿತವೆ. ಆದಿನಾಥರು ಕೆಲವು ಬಹುಗಳ ಹಿಂದೆ ಒಬ್ಬರ ರೈತ ಆಗಿದ್ದರು. ರೈತ ಆಗಿದ್ದಾಗ ಅವರು ಎತ್ತಿನ ಬಾಯಿಗೆ ಏನಂತೀರಿ ನೀವು, ಬಾಯಿ ಹಾಕ್ತಾರಲ್ಲ, ಚಿಕ್ಕನ್ನು ಬಾಯಿ ಒಡ್ಲು ಅಂತ ಹೇಳ್ತಾರೆ ಕೆಲವು ಕಡೆಯಲ್ಲಿ. ಬಾಯಿಗೆ ಅಂದ್ರೆ ಬಾಯಿಗೆ ಮುಸ್ಕ ಹಾಕುವಂಥದ್ದು. ಅಂದ್ರೆ ಏನು ಆಹಾರ ಪದಾರ್ಥಗಳನ್ನು ಗ್ರಹಣೆ ಮಾಡಬಾರದು, ಧಾನ್ಯಗಳನ್ನು ತಿನ್ನಬಾರದು. ಅವರು ಒಕ್ಕಲು ಮಾಡ್ತಾ ಇರ್ತಾರೆ. ಒಕ್ಕಲು ಮಾಡುವಾಗ ಧಾನ್ಯಗಳನ್ನು, ಹುಲ್ಲಿನ ಮಧ್ಯದಲ್ಲಿರ್ತಕ್ಕಂಥ ಧಾನ್ಯಗಳನ್ನು ಎತ್ತುಗಳು ಬಗೆದು ಹುಲ್ಲಿನ ಕೆಳಗಿರುವಂಥ ಧಾನ್ಯಗಳನ್ನು ತಿಂತಾ ಇರ್ತವೆ ಅವಾಗ. ಹೀಗೆ ತಿನ್ನಬಾರದು ಅಂತ ಹೇಳಿ ಅವರು ಬಾಯಿ ಒಡ್ಲನ್ನು ಹಾಕ್ತಾರೆ. ಆ ಬಾಯಿ ಅಂದರೆ ಮುಸ್ಕವನ್ನು ಹಾಕಿದ್ರಿಂದ, ಹಾಗೆ ಅವರು ಒಕ್ಕಲು ಆದಮೇಲೆ ಅಂದರೆ ಧಾನ್ಯವನ್ನು ಹುಲ್ಲಿನಿಂದ ಬೇರ್ಪಡಿಸೋ ತನಕ ಆದ್ಮೇಲೂ ಸಹ ಅದನ್ನು ಹಾಗೇನೆ ಬಾಯಿಗೆ ಹಾಕಿರುವಂಥ ಮುಸ್ಕನ್ನು ತೆಗೆದೇನೆ ಹಾಗೆ ಅವರು ಏನು ಮಾಡ್ತಾರೆ, ಮೇಲೆ ಬೆಟ್ಟಕ್ಕೆ ಹಚ್ತಾರೆ. ಆದರೆ ಬೆಟ್ಟದಲ್ಲೂ ಹೋದರೂ ಸಹ ಏನೂ ಸಹ ಗ್ರಹಣೆ ಮಾಡಲಿಕ್ಕಾಗೋಲ್ಲ. ಸಂಜೆ ಆಗ್ತದೆ, ಮನೆಗೆ ಬರ್ತಾವ. ರಾತ್ರಿ ಎಲ್ಲ ಉಪವಾಸ, ಹಗಲೆಲ್ಲ ಉಪವಾಸ. ಅಂದರೆ ಆ ಎತ್ತಿಗೆ ಅವರು ಒಂದು ಎಷ್ಟು ಅಂತ ಹೇಳಿದರೆ ಒಂದು 12-13 ಗಂಟೆಗಳ ಕಾಲ ಬಾಯಿ ಉಳ್ಳನ್ನು ಹಾಕಿದರು. ಇದರ ಪ್ರತೀಕವಾಗಿ ಯಾವಾಗ ಅವರು ಮುನಿಯಾದರು, ಕೆಲವು ಬಹುಗಳ ಹಿಂದೆ, ಹಿಂದಿನ ಬಹುದಲ್ಲೇ ಅಲ್ಲ, ಆದಿನಾಥ ಆಗುವ ಕೆಲವು ಬಹುಗಳ ಪೂರ್ವದಲ್ಲಿ
ಆದರೆ ಆ ಕರ್ಮ ಅವರು ಮುನಿಯಾದಾಗ ಉದಯಕ್ಕೆ ಬರ್ತದೆ. ಮಹಾಪ್ರತಿಗಳಾದಾಗ ಪೂರ್ವಜಿತವಾದ ಕರ್ಮಗಳು ಬೇಗ ಬೇಗ ಉದಯವನ್ನು ನಷ್ಟವಾಗಿ ಹೋಗ್ತದೆ. ಉದಯ ಪ್ರಾರಂಭ ಜಾಸ್ತಿ ಆಗ್ತದೆ. ಅಸಂಯಮ ಅವಸ್ಥೆಯಲ್ಲಿ ಕರ್ಮದ ಉದಯ ಕಮ್ಮಿ, ಆದರೆ ಸಂಯಮ ಅವಸ್ಥೆಯಲ್ಲಿ ಅಣುವ್ರತ ಮಹಾವ್ರತವನ್ನು ಧಾರಣೆ ಮಾಡಿದಾಗ ಉದಯ ಜಾಸ್ತಿ ಆಗ್ತಾ ಹೋಗ್ತದೆ, ಬೇಗ ಬೇಗ ನಷ್ಟವಾಗ್ತಾ ಹೋಗ್ತದೆ ಕರ್ಮ. ಆದರೆ ಯಾವ ರೀತಿ ಅಂದರೆ ಈಗ ಮಾವಿನ ಮರದಲ್ಲಿ ಮಾವಿನಕಾಯಿ ಆಗಿದೆ, ಹಣ್ಣಾಗಲಿಕ್ಕೆ ಇನ್ನೂ ಲೇಟ್ ಇದೆ, ಬಂದಿದೆ ಕಾಯನ್ನು. ಆ ಕಾಯನ್ನು ತಂದು ನೀವು ಹುಲ್ಲಲ್ಲಿ ಅಥವಾ ಯಾವುದಾದ್ರು ಇದರಲ್ಲಿ ಹಾಕಿ ಬೇಗ ಹಣ್ಣು ಮಾಡಿ, ಹಣ್ಣಾಗುವ 15 ದಿವಸ ಪೂರ್ವದಲ್ಲಿ ಮರದಲ್ಲಿ ಬಿಟ್ಟರೆ 15 ದಿವಸ ಲೇಟ್ ಆಗ್ತದೆ ಹಣ್ಣಾಗಲಿ. ಅದರ ಪೂರ್ವದಲ್ಲಿ 15 ದಿವಸದ ಮುಂಚಿತವಾಗಿ ಹಣ್ಣು ಮಾಡಿ ಅದನ್ನು ತಿಂದು ಮುಗಿಸ್ತೀವಿ. ಅದೇ ರೀತಿಯಾಗಿ ತಪಸ್ಸಿನಿಂದಲೂ ಸಹ ಏನಾಗ್ತದೆ, ಕರ್ಮದ ನಿರ್ಜನೆಯಾಗಿ ಹೋಗ್ತದೆ. ಆದಿನಾಥರಿಗೆ ಪೂರ್ವ ಕರ್ಮದ ಉದಯದಿಂದ ಅವರಿಗೆ ಆಹಾರ ಸಿಗ್ತಾ ಇರಲಿಲ್ಲ, ನಿರಂತರವಾಗಿ ಅಂತರ ಪ್ರತಿದಿನ ಅಂತರ ಆಗ್ತಾ ಇತ್ತು. ದಾನಂತರ ಕರ್ಮ ಶ್ರಾವಕರಿಗಿದ್ರೆ ಹಾಗೆ ಆದಿನಾಥ ಮುನೀಶ್ವರರಿಗೆ ಲಾಭಂತರಾಯ ಕರ್ಮದ ಉದಯ. ಈ ಕರ್ಮಗಳೆಲ್ಲವೂ ಸಹ ನಷ್ಟ ಧರ್ಮದಿಂದ ಆಗ್ತದೆ ಮತ್ತು ತೀರ್ಥಂಕರಾಗಿ ಅವರು ಮೋಕ್ಷಕ್ಕೆ ಹೋದರು. ಆದಿನಾಥರು ಕೇವಲ ಜ್ಞಾನ ಪ್ರಾಪ್ತಿಯಾದಾಗ ಅವರಿಗೆಲ್ಲವೂ ಜಲಗ್ತಾ ಇರ್ತದೆ. ಯಾವ ಜೀವಿಗಳು ಮುಂದೆ ಯಾವ್ಯಾವ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಳ್ಳೋರಿದ್ದಾರೆ, ನಾವು ನೀವು ಎಲ್ಲರೂ ಸಹ ಅವರಿಗೆ ಅವರ ಕೇವಲ ಜ್ಞಾನದಲ್ಲಿ ಕಾಣ್ತಾ ಇತ್ತು. ಆದರೆ ನಾವೆಲ್ಲ ಎಷ್ಟೋ ಪರ್ಯಾಯದಲ್ಲಿ ಇನ್ನೂ ಎಷ್ಟೋ ಭವಗಳನ್ನು ಹೊಂದೋರಿದ್ದೀವಿ, ಎಷ್ಟೋ ದುಃಖಗಳನ್ನು ಭೋಗಿಸೋರಿದ್ದೀವಿ, ಅಂತ ಕರ್ಮವನ್ನು ಮಾಡೋರಿದ್ದೀವಿ ಎನ್ನುವುದನ್ನು ಅವರೆಲ್ಲ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮರೀಚಿನೂ ನೋಡ್ತಾ ಇದ್ದ. ಆದರೆ ಮರೀಚಿ ಆತನು ವಿಪರೀತವಾಗಿ ಮಾರ್ಗದಲ್ಲಿ ಹೋಗ್ತಾರೆ. ಯಾರೋ ಒಬ್ಬರು ಕೇಳ್ತಾರೆ, ಮುಂದೆ ತೀರ್ಥಂಕರಾಗೋರು ಯಾರಾದರೂ ಇದ್ದಾರಾ ಇಲ್ಲಿ? ಈ ಭರತ ಕ್ಷೇತ್ರದಲ್ಲಿ ಮುಂದೆ ತೀರ್ಥಂಕರಾಗೋರು ಯಾರು ಇದ್ದಾರಾ? ಆಗ ಆದಿನಾಥರು ಕೇವಲ ಜ್ಞಾನದಲ್ಲಿ ನೋಡಿ, ಇದ್ದಾರೆ, ಮರೀಚಿ ಆತ್ಮ ಇದೆ, ಮುಂದೆ ಹೋಗಿ 24ನೇ ತೀರ್ಥಂಕರಾಗೋರಿದ್ದಾರೆ. ಇದನ್ನ ತಿಳಿದ ತಕ್ಷಣ ಮರೀಚಿಗೆ ಮಾನ ಬರ್ತದೆ. ಆತ ಬಹಳ ಮಾನೀಯವಂತನಾದ. ನಮ್ಮ ಅಜ್ಜ ಮೊದಲನೇ ತೀರ್ಥಂಕರರು, ಅಂತಿಮ ತೀರ್ಥಂಕರರು ನಾನಿದ್ದೀನಿ ಎಂದು ತಿಳಿದ ಆತನ ವಿಪರೀತವಾದಂತಹ ಮಾರ್ಗದಲ್ಲಿ ಹೋಗ್ತಾನೆ ಮತ್ತು ಮಿಥ್ಯಾ ಮಾರ್ಗಗಳ ಪ್ರಸಾರವನ್ನು ಮಾಡ್ತಾನೆ. ಅದರ ಪ್ರತಿಫಲವಾಗಿ ನಾನಾ ಯೋನಿಗಳಲ್ಲಿ ನಾನಾ ಪರ್ಯಾಯ ಪ್ರಾಪ್ತ ಮಾಡಿಕೊಂಡು ಅನಂತ ಕಾಲ ಪರಿಭ್ರಮಣೆಯನ್ನು ಮಾಡ್ತಾನೆ ಜೀವ. ಕೊನೆಗೆ ಪರಿಭ್ರಮಣೆಯನ್ನು ಮಾಡಿ ಶಿವ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡಿರ್ತದೆ ಜೀವ. ಆಗ ಉಪದೇಶವನ್ನು ಗ್ರಹಣೆಯನ್ನು ಮಾಡಿ ಅಲ್ಲಿಂದ ಆ ಜೀವದ ಏರಿಗೆ ಅಂದರೆ ಸಂಸಾರದಿಂದ ಒಂದೊಂದೇ ಮೆಟ್ಟಿಲು ಮೇಲೆ ಏರ್ತಾ ಧರ್ಮದ ಪ್ರಭಾವದಿಂದ ಮುಂದೆ ಹೋಗಿ ತೀರ್ಥಂಕರರಾಗಿ ಮೋಕ್ಷಕ್ಕೆ ಹೋಗ್ತದೆ ಜೀವ. ತಿರ್ಯಂಚ ಪ್ರಾಣಿಗೆ ಉಪದೇಶ ಮಾಡಲಿಕ್ಕಾಗಿ ಚಾಣಬುದ್ಧಿ ಮುನಿ ಮಹಾರಾಜರು ಬಂದಿದ್ರು, ಉಪದೇಶ ಮಾಡ್ತಾ ಇದ್ರು. ಆದರೆ ತಾವೆಲ್ಲರೂ ಏನಾಗಿದ್ರಿ? ಮನುಷ್ಯರಾಗಿದ್ರಿ. ಅವಶ್ಯವಾಗಿ ಗ್ರಹಣೆಯನ್ನು ಮಾಡಿ ಸೈನಿಕಿದಿರಿ, ಸತ್ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ. ಅದಕ್ಕಾಗಿ ಗ್ರಹಣೆಯನ್ನು ಮಾಡಬೇಕು ಮತ್ತು ಗ್ರಹಣೆಯನ್ನು ಮಾಡಿ ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು.